ಎಲ್ಲರೂ ನಮಸ್ಕಾರ. ನೀವು ನೋಡ್ತೀರಾ ರೊಕ್ಕ ಟೆಕ್ ಯೂಟ್ಯೂಬ್ ಚಾನಲ್. ನಾನು ಮನೆ ಆರಾಧನೆಕ್ಸ್. ಇವತ್ತಿನ ನೋಡಿಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದರೆ ಮನಿ ಕೀಪರ್ ಅಪ್ಲಿಕೇಶನಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿ ಹೇಗೆ ಯೂಸ್ ಮಾಡೋ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡಬೇಕು ಅನ್ನೋದನ್ನು ಕಾನೋಡಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತೀರ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವೇ ಮಾಡೋದ್ರಿಂದ ನಾ ಹಾಕೋ ವಿಡಿಯೋ ಮೊದಲು ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಸೊ ಬನ್ನಿ ಇವತ್ತು ನೋಡಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನಾನೊಂದು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಬೇಕಾದ್ರೆ ಹೋಗ್ಬಿಟ್ಟು ಜಾಯಿನ್ ಕೂಡ ಆಗ್ಬೋದು. ಸೊ ಈಗ ಬನ್ನಿ ಇವತ್ತು ನೋಡಿ ಸ್ಟಾರ್ಟ್ ಮಾಡೋಣ. ಸೊ ನೀವು ಮೊದಲಾಗಿ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ನಂತರ ನೀವು ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಈ ರೀತಿ ₹100 ಓಪನ್ ಆಗುತ್ತೆ ಅಂತ ಹೇಳ್ಬೋದು. ನಂತರ ನೋಡ್ತಿರ್ಬೋದು ಇಲ್ಲಿ ನೀವು ಇಲ್ಲಿ ಮೊಬೈಲ್ ನಂಬರಿಂದ ಲಾಗಿನ್ ಆಗಬೇಕಾಗುತ್ತೆ. ಸೊ ನಾನು ಮೊಬೈಲ್ ನಂಬರಿಂದ ಲಾಗಿನ್ ಆಗ್ತಿದ್ದೇನೆ. ಸೊ ನೀವು ಲಾಗಿನ್ ಆದ ನಂತರ ಈ ರೀತಿ ₹100 ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಮೊದಲಾಗಿ ನಾನು ನಿಮ್ಗೆ ಹೇಳ್ತಿದ್ದೀನಿ, ನೋಡ್ತಿರ್ಬೋದು ಈ ಒಂದು ಅಪ್ಲಿಕೇಶನ್ ಅಥವಾ ಯಾವುದೋ ಒಂದು ಲೋನ್ ಅಪ್ಲಿಕೇಶನಲ್ಲಿ ನೀವು ಲೋನ್ಗೆ ಅಪ್ಲೈ ಮಾಡೋ ಮೊದಲು ಆ ಒಂದು ಲೋನನ್ನು ತೀರಿಸೋ ಸಾಮರ್ಥ್ಯ ಇದ್ದರೆ ಮಾತ್ರ ನೀವು ಲೋನ್ಗೆ ಅಪ್ಲೈ ಮಾಡಿ. ಇಲ್ಲದಿದ್ದರೆ ನೀವು ಲೋನ್ಗೆ ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ನಿಮಗೆ ಮುಂದೆ ಪ್ರಾಬ್ಲಮ್ ಆಗ್ಬೋದು. ಸೊ ನೀವು ಅಪ್ಲಿಕೇಶನ್ ಓಪನ್ ಮಾಡೋ ನಂತರ ಈ ರೀತಿ ₹100 ಓಪನ್ ಆಗುತ್ತೆ ಅಂತ ಹೇಳ್ಬೋದು. ನಂತರ ನೋಡ್ತಿರ್ಬೋದು ನೀವು ಈ ಒಂದು ಅಪ್ಲಿಕೇಶನ್ ನೋಡ್ತಿರ್ಬೋದು, ನಿಮಗೆ ಇಲ್ಲಿ ಲೋನ್ ಹಿಸ್ಟ್ರಿ ಇದೆ, ಅದೇ ರೀತಿ ಪೇಮೆಂಟ್ ರೆಕಾರ್ಡ್ ಇದೆ. ಸೊ ಇಲ್ಲಿ ನೀವು ಹೋಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡ್ತಿರ್ಬೋದು ನೀವು ಇಲ್ಲಿ ವೆಲ್ಕಮ್ ಮನಿ ಕೀಪರ್ ಅಂತ ಒಂದು ಆಪ್ಷನ್ ಅಂದರೆ ಇಂಟರ್ಫೇಸ್ ನಿಮಗೆ ಇಲ್ಲಿ ಕಾಣಿಸ್ತಿದೆ. ನಂತರ ನೋಡ್ತಿರ್ಬೋದು ನೀವು ಇಲ್ಲಿ ಹೌ ಟು ಗೆಟ್ ಲೋನ್ ಅಂತ ಇದೆ ನೋಡ್ತಿರ್ಬೋದು. ನಿಮಗೆ ಇಲ್ಲಿ 3 ಸ್ಟೆಪ್ ಸಿಗುತ್ತೆ ಅಂತ ಹೇಳ್ಬೋದು. ಮೊದಲಾಗಿ ನೋಡ್ತಿರ್ಬೋದು ನಿಮ್ಮದು ಬೇಸಿಕ್ ಇನ್ಫಾರ್ಮೇಷನನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ನಂತರ ಸ್ಟೆಪ್ 2 ನಿಮ್ಮೊಂದು ಪಾನ್ ಕಾರ್ಡ್ ಡೀಟೇಲ್ಸ್, ಅದ್ರ ಜೊತೆಗೆ ಸ್ಟೆಪ್ 3 ಬ್ಯಾಂಕ್ ಅಕೌಂಟ್. ಲಾಸ್ಟ್ ಸ್ಟೆಪ್ 3 ನೋಡ್ತಿರ್ಬೋದು ಬ್ಯಾಂಕ್ ಅಕೌಂಟನ್ನು ಎಂಟರ್ ಮಾಡಿಬಿಟ್ಟು ನಿಮ್ಮೊಂದು ಲೋನ್ಗೆ ಕೂಡ ನೀವು ಅಪ್ಲೈ ಕೂಡ ಮಾಡ್ಬೋದು ಅಂತ ಹೇಳ್ಬೋದು. ಸೊ ನೀವು ಹೇಗೆ ಲೋನ್ಗೆ ಅಪ್ಲೈ ಮಾಡೋದು ನೋಡ್ತಿರ್ಬೋದು, ನೀವು ಗೆಟ್ ಮೈ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ತಿರ್ಬೋದು ಇಲ್ಲಿ ನಿಮ್ಮೊಂದು ಎಜುಕೇಷನ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಅದೇ ರೀತಿ ನಿಮ್ಮೊಂದು ರಿಲಿಜನ್ ಎಂಟರ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಅದೇ ರೀತಿಯಾಗಿ ನಿಮ್ಮೊಂದು ಇಮೇಲ್ ಅಡ್ರೆಸ್ಸನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ನಿಮ್ಮೊಂದು ಪಾನ್ ಕಾರ್ಡ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ನಿಮ್ಮೊಂದು ಹೋಮ್ ಅಡ್ರೆಸ್ಸನ್ನು ಎಂಟರ್ ಮಾಡಬೇಕಾಗುತ್ತೆ. ನಂತರ ನಿಮ್ಮೊಂದು ಬ್ಯಾಂಕ್ ಅಕೌಂಟನ್ನು ಎಂಟರ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ನಿಮ್ಮೊಂದು ಸ್ಯಾಲ್ರಿಯನ್ನು ಎಂಟರ್ ಮಾಡಬೇಕಾಗುತ್ತೆ. ಸೊ ಇಷ್ಟು ನೀವು ಡೀಟೇಲ್ಸನ್ನು ಎಂಟರ್ ಮಾಡಿದ ನಂತರ ನೀವು ಈ ರೀತಿಯಾಗಿ ಲೋನ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ಬೋದು. ಸೊ ನಾನು ಇನ್ನೊಂದು ಸಲ ಹೇಳ್ತಿದ್ದೀನಿ, ಈ ಒಂದು ಲೋನ್ ಅಥವಾ ಯಾವುದೋ ಒಂದು ಲೋನ್ ಅಪ್ಲಿಕೇಶನಲ್ಲಿ ನೀವು ಲೋನ್ಗೆ ಅಪ್ಲೈ ಮಾಡೋ ಮೊದಲು ಆ ಒಂದು ಲೋನನ್ನು ತೀರಿಸೋ ಸಾಮರ್ಥ್ಯ ಇದ್ದರೆ ನೀವು ಮಾತ್ರ ಲೋನ್ಗೆ ಅಪ್ಲೈ ಮಾಡಿ, ಇಲ್ಲದಿದ್ದರೆ ನೀವು ಲೋನ್ಗೆ ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ. ಸೊ ಇಷ್ಟೇ ಇವತ್ತಿನ ನೋಡಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ಮುಂದೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.